ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡುವೆ ಬಿಡದಿ ಬ್ಯಾಟಲ್ ಶುರುವಾಗಿದೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ 2006ರಲ್ಲಿ ಈ ಒಂದು ಯೋಜನೆಯನ್ನ ಘೋಷಣೆ ಮಾಡಿದ್ರು. ಆದರೆ ಇದೀಗ ಅದೇ ಯೋಜನೆಗೆ ಎಚ್ ಡಿ ಕುಮಾರಸ್ವಾಮಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವತ್ತು ವಿರೋಧ ಪಕ್ಷದಲ್ಲಿದ್ದಂತಹ ಕಾಂಗ್ರೆಸ್ ಇದಕ್ಕೆ ಇವತ್ತು ಸಾಕಾರ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಸಿಎಂ ಡಿಕೆ ಶಿವಕುಮಾರ್ ಈ ಒಂದು ಯೋಜನೆಯನ್ನ ಮಾಡಿಯೇ ತೀರ್ತೀನಿ ಅನ್ನುವಂತ ಆಟಕ್ಕೆ ಬಿದ್ದಿದ್ದಾರೆ. ಹೀಗಾಗಿ ಇಬ್ಬರ ನಡುವೆ ಡಿಕೆ ಶಿವಕುಮಾರ್ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ನಡುವೆ ವರ್ಸಸ್ ಫೈಟ್ ಶುರುವಾಗಿದೆ. ಈ ಒಂದು ಬಿಡದಿಯ ಬ್ಯಾಟಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಡದಿಯ ಜನ ಏನ್ ಹೇಳ್ತಾರೆ, ಬಿಡದಿಯ ರೈತರು ಏನ್ ಹೇಳ್ತಾರೆ, ಬಿಡದಿ ಟೌನ್ಶಿಪ್ಗೆ ರೈತರು ಜಮೀನು ಕೊಡೋದಕ್ಕೆ ಸಿದ್ಧರಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. ಕುಮಾರಸ್ವಾಮಿ ಅವರು 2007ರಲ್ಲಿ ಪ್ರಾಜೆಕ್ಟ್ ತಂದಾಗ ಆರವಳ್ಳಿ, ಮರಳವಾಡಿ, ಕನಕಪುರ, ಬಿಡದಿ ಅಪ್ ಟು ರಾಮನಗರ, ಚನ್ನಪಟ್ಟಣ ತನಕ 1 ಎಕರೆ ಇಲ್ಲಿ ಅಕ್ವೈರ್ ಮಾಡಿಬಿಟ್ಟು ದುಡ್ಡಿಗೆ 15-20 ಎಕರೆ ಜಮೀನು ಬರೋದು. ಆರವಳ್ಳಿ, ಮರಳವಾಡಿ ಎಲ್ಲ 1 ಲಕ್ಷ, 1 ಎಕರೆ. ಕನಕಪುರ ಎಲ್ಲ ಇವತ್ತು ಆರವಳ್ಳಿ, ಮರಳವಾಡಿ, ಕನಕಪುರ ಎಲ್ಲ 10 ಕೋಟಿಗೆ ಹೋಗ್ತದೆ. 30 ಲಕ್ಷ 1 ಕುಂಟೆ ಸೈಟ್ ಆಗೈತೆ. ಕಗ್ಲಿಪುರ ಟು ಕನಕಪುರ ಇಲ್ಲಿ ನಾವು 2 ಕೋಟಿ 1.5 ಕೋಟಿಗೆ ಒಂದು ಜಮೀನು ಕೊಟ್ಬಿಟ್ಟು ನಾವೆಲ್ಲಿ ಹೋಗೋಣ? ಫಸ್ಟ್ ಪಾಯಿಂಟು. 2ನೇ ಪಾಯಿಂಟ್ ಬಂದು ಬಾಲಕೃಷ್ಣ ಅವ್ರು ಹೇಳ್ತಾ ಇದಾರಲ್ಲ, ನಾವು ಭೂಮಿ ಕೊಡಲ್ಲ, ಅದು ಬಿಡಿ. 2ನೇ ಪಾಯಿಂಟ್ ಬಂದು ಬಾಲಕೃಷ್ಣ ಅವ್ರು ಹೇಳ್ತಾ ಇದಾರಲ್ಲ, ಕ್ಯಾನ್ಸರ್ ಪೇಷಂಟ್ ಅಂತ. 2 ಪಂಚಾಯತಿಯಿಂದ 24 ಹಳ್ಳಿಲಿ 100 ಜನ ಕ್ಯಾನ್ಸರ್ ಪೇಷಂಟ್ ಇದ್ದಾರಲ್ಲ, ಎಷ್ಟು ಜನಕ್ಕೆ ಟ್ರೀಟ್ಮೆಂಟ್ ಕೊಡ್ಸಿದಿರಿ ನೀವು? ಹೋಗಿ ಎಷ್ಟು ಜನ ಬಡವ್ರ ಮನೆಗೆ ಹೋಗಿ ಕೇಳಿದಿರಿ? ಕ್ಯಾನ್ಸರ್ ಇರೋಂಥ ಜಾಗದಲ್ಲಿ ಬಂದು ನೀನು ಯಾಕೆ ಲೆವೆಟ್ ಮಾಡಿ ಸೈಟ್ ಅನಿಸ್ತಿದ್ಯಾ? ಇಲ್ಲಿ ಕ್ಯಾನ್ಸರ್ ಪೇಷಂಟ್ ಇದ್ದಾರೆ ಅಂದರೆ ಹೊರಗಡೆಯಿಂದ ಯಾರು ಬರ್ತಾರೆ ನಿಮ್ಮ ಸೈಟ್ ತೊಗೊಳಕ್ಕೆ? ಒಬ್ಬರು ಜನಪ್ರತಿನಿಧಿ ಆದವರು ಯೋಚನೆ ಮಾಡಿ ಮಾತಾಡಬೇಕು. ನಾನು 4-6 ಜನಗಳು ಜೊತೆ ನಾನು ದುಡಿದಿದ್ದಾರೆ, ನನಗೆ ಈ ಭಾಗದಲ್ಲಿ ಮತ ಹಾಕಿದ್ದಾರೆ, ರೈತರುಗಳು ಮತ ಹಾಕಿದ್ದಾರೆ, ಹೊರಗಡೆಯವರು ಮತ ಹಾಕಿದ್ದಾರೆ. ಅದನ್ನೊಂದೊಂದು ಅರಿವಿಟ್ಕೊಂಡು ಮಾತಾಡ್ಬೇಕು. ಯಾಕಂದರೆ ಕ್ಯಾನ್ಸರ್ ಪೇಷಂಟ್ಗಳಂದ್ರೆ ಇವ್ರ ಮನೆ ಬಾಗಿಲಿಗೆ ಯಾರು ಭಿಕ್ಷೆ ಬೇಡಕ್ಕೆ ಹೋಗಿಲ್ಲ. ಯಾರೆಲ್ಲ 10 ಜನ ಅಂತಾರಲ್ಲ, ನಿಮ್ಗೇನು ನಾಚಿಕೆ ಮಾನ ಮರದಿಲ್ವಾ? ಇಲ್ಲ 10 ಜನ ಇದ್ದಾರೆ ರೈತರುಗಳು. ದೇಶಕ್ಕೆ ಅನ್ನ ಏನಾದರೂ ಹಾಕ್ಬೇಕಂದ್ರೆ ಅದು ರೈತ ಮಾತ್ರ. ಈ ರೈತರ ಆಕ್ರೋಶಕ್ಕೆ ಏನಾದ್ರು ನೆಕ್ಸ್ಟ್ ಗುರಿ ಆದರೆ ನಿಮ್ಮ ಸರ್ಕಾರ ಧೂಳಿಪಟ ಆಗುತ್ತೆ. ನಮ್ಮ ಭೂಮಿ 1 ಎಕರೆಗೆ 2.5 ಕೋಟಿ ಕೊಡ್ತಿದ್ದಾರೆ. ಇಲ್ಲಿರೋ ರೇಟ್ಗೂ ಅದಕ್ಕೂ ವ್ಯತ್ಯಾಸ ಅನ್ಸುತ್ತಾ? ನಿಮಗೆ ತೃಪ್ತಿ ಇದೆಯಾ ಕೊಡೋದು? ತೃಪ್ತಿ ಇದೆ. ಇಲ್ಲ, ನಿಮಗೆ ಹಣ ಬೇಡ ಅಂದರೆ ಡೆವಲಪ್ಡ್ ಜಾಗ ತಗೊಳ್ಳೋಕೆ ಒಳ್ಳೆಯದಲ್ವಾ? ಈಗ ಅಲ್ಲೆಲ್ಲ ಮೂಲೆ ಮುಟಕಲೆಲ್ಲ ಈ ಬಿ ಎಮ್ ಆರ್ ಡಿ ಲೇಔಟ್ ಇದೆಯಲ್ಲ, ಅದರಲ್ಲೆಲ್ಲ ಪರ್ ಎಸೆಪ್ಟಿ ಬಂದುಬಿಟ್ಟು 2,000, 3,000, 8,000, 10,000 ಹೇಳ್ತಾರೆ. ಅದ್ರ ಬದಲು ಇಲ್ಲೇ ತಗೊಳ್ಳಿ, ಡೆವಲಪ್ಡ್ ಜಾಗ ಉಳಿಸ್ಕೊಳ್ಳಿ. ನೀವು ಹಣ ನೀವು ಪರಿಹಾರ ತಗೊಬೇಡಿ, ಡೆವಲಪ್ಡ್ ಜಾಗ ತಗೊಳ್ಳಿ. ನೀವು 1-2 ವರ್ಷ ಅದು ಡಿಲೇ ಆಗ್ಬೋದು ಡೆವಲಪ್ ಆಗೋದಕ್ಕೆ. ಖಂಡಿತ 3 ವರ್ಷದೊಳಗಡೆ ಆಗುತ್ತದು. ಸರ್, ಕುಮಾರಸ್ವಾಮಿ ಅವರು ಹೇಳ್ತಾರೆ ಇದಕ್ಕೆ ರೈತರು ಒಪ್ತಾ ಇಲ್ಲ, ಇದನ್ನ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಆಗಿ ಮಾಡ್ತಿದ್ದಾರೆ. ಅದು ಮಾಮೂಲಿ ರಾಜಕೀಯ ಅಂದಮೇಲೆ ಮಾಮೂಲಿ ಅವ್ರ ಮೇಲೆ ಇವ್ರು ಹೇಳೋದು, ಇವ್ರ ಮೇಲೆ ಅವ್ರು ಹೇಳೋದು, ಅದೆಲ್ಲ ಮಾಮೂಲಿ ಇದ್ದೇ ಇರುತ್ತೆ. ನಿಮಗೆ ಬಿಡದಿ ಟೌನ್ಶಿಪ್ ಬೇಕು ಅಂತೀರಿ? ಯಾಕಂದ್ರೆ ಈ ದೇಶದಲ್ಲೇ ಕರ್ನಾಟಕದಲ್ಲಿ 2ನೇ ಒಂದು ಮಾದರಿ ಟೌನ್ಶಿಪ್ ಮಾಡೋದಕ್ಕೆ ಆಗ್ತಾ ಇದೆ. ಅದು ಇಡೀ ದೇಶದಲ್ಲಿ ನಂಬರ್ 1 ಮಾಡಬೇಕು ಅಂತ, ಟೌನ್ಶಿಪ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇವಾಗ ಮರಿಜೀವ ಕೊಟ್ಟಿರೋದಕ್ಕೆ ನಮ್ಗೆ ತುಂಬ ಉತ್ಸಾಹ ಇದೆ. ಡಿ ಕೆ ಶಿವಕುಮಾರ್ ಅವ್ರು ಮಾಡ್ತಾ ಇರೋದು ತಪ್ಪು. ಮತ್ತು ಬಂದು ಹಳ್ಳಿಗಳಲ್ಲಿ ಬಂದು ರೈತರದ್ದು ಇದೇನು ಅಂತ ತಿಳ್ಕೊಬೇಕು. ಅಲ್ಲೆಲ್ಲ ಕುತ್ಕೊಂಡು ಯಾರೋ ಒಂದು 20 ಜನನ ಕರ್ಕೊಂಡು ಕುಂಡ್ರಿಸ್ಕೊಂಡು ಅವ್ರ ಅಭಿಪ್ರಾಯ ತಿಳ್ಕೊಂಡು ಅದು 80% ರೈತರು ಒಪ್ಕೊಂಡವ್ರೆ, ಎಲ್ಲ ಓಕೆ ಆಗಿದೆ, ನಾವು ಮಾಡ್ತೀವಿ ಅನ್ನೋದು ಅದು ತಪ್ಪು. ಬರಬೇಕು ಹಳ್ಳಿಗಳಲ್ಲಿ ನಿಜವಾದ ರೈತರುಗಳನ್ನ ಕೇಳಬೇಕು. ಲೇಡೀಸ್ಗಳು ಎಷ್ಟು ಜನ ರೈತರುಗಳು, ರೈತ ಮಹಿಳೆಯರು ಎಷ್ಟು ಜನ ಅಲ್ಲಿ ಇರ್ತಾರೆ, ಅವ್ರನ್ನ ಬಂದು ಕೇಳಬೇಕು. ಅಲ್ಲಿ ಯಾರೋ ಒಂದು 20 ಜನ 30 ಜನನ ಕೇಳಿಬಿಟ್ಟು ಅದನ್ನು ತೀರ್ಪು ಕೊಡೋದು ತಪ್ಪು ಸರ್. ವ್ಯವಸಾಯ ಮಾಡ್ಕೊಂಡು ಜೀವನ ಸಾಗಿಸ್ತಿದ್ರಿ, ಜಮೀನು ಕೊಡೋಕೆ ರೆಡಿ ಇದ್ದೀರಾ ನೀವು? ಇಲ್ಲ ಸರ್, ರೆಡಿ ಇಲ್ಲ ಸರ್. ಇದನ್ನು ಜಮೀನು ಕೊಟ್ಬಿಟ್ಟು ಎಲ್ಲಿಗೆ ಹೋಗೋಣ ಸರ್? ನಾವು ಇರೋ ಜಮೀನು ಕೊಟ್ಬಿಟ್ಟು ಎಲ್ಲಿಗೆ ಹೋಗೋಣ? 20,000 ಸಂಬಳ, ಎಲ್ಲ ಕಂಪ್ನಿಗೆ 20,000 ಸಂಬಳ ಕೊಡ್ತಾರೆ ಅಂತಾರೆ. 20,000ಕ್ಕೆ ಅವ್ರ ಹತ್ರ ಬೈದಂಗೆಲ್ಲ ಬೈಸ್ಕೊಂಡು ನಾಯಿ ಥರ ಇರಬೇಕು. ಅದೇ ನಮ್ಮ ಜಮೀನುಗಳಿದ್ರೆ ನಮ್ಗೆ ಬೇಕು ಅನಿಸ್ತಾ ನಾವು ಮಾಡ್ಕೊಂತೀವಿ, ಬೇಡ ಅಂದರೆ ಸುಮ್ಮನಿರ್ತೀವಿ. ಏಂತಕ್ಕೆ ಜಮೀನು ಕೊಟ್ಬಿಟ್ಟು ನಾವು ನಾಯಿ ಥರ ಏಂತಕ್ಕೆ ಹೋಗ್ಬೇಕು ಅವ್ರ ಹತ್ರ? ಇವತ್ತು ಗ್ಯಾರಂಟಿ ನ್ಯೂಸ್ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡ್ತಾ ಇದೆ. ನಾನೀಗ ಬೈರಹೊಂಗಲ ಗ್ರಾಮದ ಈ ಗ್ರಾಮದಲ್ಲಿ ಇದ್ದೀನಿ. ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ರೈತರ ಜೊತೆಗೆ ಇದ್ದೀನಿ. ಇಲ್ಲಿ ನೀವು ದೃಶ್ಯಗಳು ಕೂಡ ಗಮನಿಸಬಹುದು. ಕಳೆದ 437 ದಿನಗಳಿಂದ ಈ ಒಂದು ಹೋರಾಟವನ್ನು ಮಾಡ್ತಿದ್ದಾರೆ. ಈ ಒಂದು ಹೋರಾಟದ ಸ್ಥಳದಲ್ಲಿ ಇದ್ದುಕೊಂಡು ಅವರು ಈ ಒಂದು ಗ್ರಾಮದಲ್ಲಿರುವಂತಹ ಜಮೀನನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಭೂ ಸ್ವಾಧೀನ ಮಾಡೋದಕ್ಕೆ ವಿರೋಧಿಸಿ ಅನಿರ್ದಿಷ್ಟವಾದಿ ಹೋರಾಟವನ್ನು ಮಾಡ್ತಿದ್ದಾರೆ. 437 ದಿನಗಳಿಂದ ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನೋ ನಿಟ್ಟಿನಲ್ಲಿ ಹೋರಾಟವನ್ನ ಕೈಗೊಂಡಿದ್ದಾರೆ. ಇದೊಂದೇ ಗ್ರಾಮದಲ್ಲ,
9 ಗ್ರಾಮಗಳು ಅಂದರೆ ಈ ಒಂದು ಗ್ರಾಮ ಪಂಚಾಯತ್ 9 ಗ್ರಾಮ ಪಂಚಾಯತ್ ವ್ಯಾಪ್ತಿಗಳಲ್ಲಿ ಸಾಕಷ್ಟು ಹಳ್ಳಿಗಳು ಬರ್ತಿದ್ದಾವೆ. ಅದರಲ್ಲೂ ಕೂಡ 7,500 ಎಕರೆ ಜಮೀನನ್ನ ಏನು ಇವರು ಗುತ್ತಿಗೆ ಭೂಸ್ವಾಧೀನ ಮಾಡ್ಕೊಳ್ತಿದ್ದಾರೆ, ಅದಕ್ಕೆ ಬೇಕಾಬಿಟ್ಟಿ ಹಣವನ್ನು ಕೊಡ್ತಿದ್ದಾರೆ ಅನ್ನೋದು ಒಂದು ಕಡೆ. ಆದರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಹಣವನ್ನು ಏನು ಪರಿವಾರನ ಪಡೆದುಕೊಂಡು ಒಂದು ಭೂಮಿಯನ್ನು ಕೊಡೋದಿಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಿರುವಂಥದ್ದು. ರೈತ ಮುಖಂಡರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಯಾಕಂದ್ರೆ ಇಲ್ಲಿ ರೈತರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ದೇವೆ ಅನ್ನುವಂಥ ಮಾತನ್ನ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಿದ್ದಾರೆ. ಕುಮಾರಸ್ವಾಮಿ ಅವರು ರೈತರು ಇದಕ್ಕೆ ಒಪ್ಪಿಗೆ ಕೊಡ್ತಿಲ್ಲ ಅನ್ನೋ ಮಾತು ಹೇಳ್ತಿದ್ದಾರೆ. ಹಾಗಾದ್ರೆ ರೈತರು ಅಸಲಿಗೆ ಹೇಳ್ತಿರೋದು ಏನೋ ಅಂತದ್ದು ಕೇಳೋಣ. ಯಜಮಾನ್ರೆ, ನೀವು ಈ ಒಂದು ಭೂಮಿಯನ್ನ ಕೊಡೋಕೆ ನಿಮ್ಗೆ ಒಪ್ಪಿಗೆ ಇದೆಯಾ, ಏನು ಕತೆ ಅಂತ? ನಮಗೆ ಭೂಮಿನ ಯಾವುದೇ ಕಾರಣದಿಂದಲೂ ಕೊಡೋದಕ್ಕೆ ಇಷ್ಟ ಇಲ್ಲ. ಡಿ.ಕೆ. ಶಿವಕುಮಾರ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಆಗಿದ್ದು ಅದನ್ನು ನಾನು ಮುಂದುವರಿಸ್ತಾ ಇದ್ದೀನಿ ಅನ್ನತಕ್ಕಂಥ ಮಾತನ್ನು ಅವ್ರು ಹೇಳ್ತಾವ್ರೆ. ಅವರು ಮಾಡಿದ್ರು, ನಿಲ್ಲಿಸಿದ್ರು, ರೆಡ್ ಝೋನ್ ಮಾಡಿದ್ರು. ನೀವು ನಿಲ್ಲಿಸ್ಬಿಡಿ ಸ್ವಾಮಿ, ನೀವು ಡಿನೋಟಿಫೈ ಮಾಡಬೇಡಿ, ಜೈಲ್ಗೆ ಹೋಯ್ತೀವಿ ಅಂತ ಹೇಳ್ತೀರಿ ನಮ್ಮ ಎದುರುಗಡೆನೆ. ನೀವು ಡಿನೋಟಿಫೈ ಮಾಡಬೇಡಿ, ನಿಲ್ಲಿಸ್ಬಿಡಿ. ದೇವನಹಳ್ಳಿನೇ ನಿಲ್ಲಿಸಿದಾರಲ್ಲ ಹಂಗೆ ನಿಲ್ಲಿಸಿ ಅಂತ ಕೇಳ್ದವ್ರಿಗೆ, ಇಲ್ಲ ಅದು ಅಗ್ರಿಕಲ್ಚರ್ ಝೋನ್ ಮಾಡವ್ರೆ, ವ್ಯವಸಾಯಕ್ಕೆ ಮಾತ್ರ ಉಪಯೋಗಿಸ್ಬೇಕು, ನೀವು ಅದೇ ಮಾಡಿಬಿಡಿ, ನಮಗೆ ಏನು ತೊಂದರೆ ಇಲ್ವಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ದಯವಿಟ್ಟು ಅವ್ರು ಇನ್ನೊಂದು ಮಾತು ಹೇಳ್ತಾರೆ, 75ರಿಂದ 80% ಜನ ರೈತರು ಒಪ್ಪವ್ರೆ ಅಂತ ಹೇಳ್ತಾರೆ. ದಯವಿಟ್ಟಿಲ್ಲ, 15ರಿಂದ 20% ಜನ ಮಾತ್ರ ಅವ್ರಿಗೆ ಒಪಿನಿಯನ್ ಕೊಟ್ಟಿರೋದು. ಇದು ಸುಳ್ಳು, ಈ ಮಾತು ಸುಳ್ಳು ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ಆಮೇಲೆ ನಾವು ಬೇಕಾದ್ರೆ ಹೇಳ್ತೀನಿ, ಇವತ್ತೊಂದು ದಿವಸ ಈ ಬೈಲ್ಮಳ್ಳ ಸರ್ಕಲ್ಗೆ ಬಂದು ನೀವು ರೈತರನ್ನ ಬೇಕು ಅನ್ನೋರು ಯಾರು, ಬೇಡ ಅನ್ನೋರ್ನ ಯಾರು ಒಂದು ಕಡೆ ನಿಲ್ಲಿಸಿ ಕೇಳಿ. ಇದು ನಾವು ಇಲ್ಲಿರ್ತಕ್ಕಂಥ ರೈತರು ಮತ್ತು ರೈತರ ಪರವಾಗಿ ನಿಂತಿರ್ತಕ್ಕಂಥ ಯಾರು ಮುಖಂಡರುಗಳು ಸವಾಲಾಗ್ತೀವಿ, ಬರಲಿ ಇಲ್ಲಿ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿ 2 ಮಾತು ಮುಗಿಸ್ತೀನಿ. ನಾವು 14 ತಿಂಗಳಿಂದ ಅಹೋರಾತ್ರಿ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ಇನ್ನೀಗಾಯಿತು ಹಾಲಿ MLA ಆಗಲಿ DCM ಆಗಲಿ ಯಾವ ಅಧಿಕಾರಿಗಳು ಬರಲಿಲ್ಲ. ನಾವು ಸುಮಾರು ಸಲ DC ಆಫೀಸ್ಗೆ ಹೋದೋ, 3,000ದಿಂದ 4,000 ಜನ DC ಆಫೀಸ್ಗೆ ಹೋದೋ, ಯಾವ ಇದಿಲ್ಲ. 30 ಬರೀ ಆ ಕಡೆ ಇರೋರನ್ನ ಒಂದು 10% ಇರೋರನ್ನ 30 ಜನ ಕರೆಸ್ಬಿಟ್ಟು DCಯರು ಸುಸ್ವಾಗತ ಮಾಡ್ತಾರೆ. ಅದೇ 3,500 4,000 ಜನ ನಿಂತಿದ್ರೆ 144 ಸೆಕ್ಷನ್ ಜಾರಿ ಮಾಡ್ತಾರೆ. ಮೊನ್ನೆ ಹಂಗೂ 3 ದಿನದಲ್ಲಿ DCM ಮನೆಗೆ ಹೋಗಿದ್ದೋ, ಒಂದು 15 ಜನ ಬಂದ್ರಿ ಅಂತ ಹೇಳಿದ್ದೋ, ನಾವು ಒಂದು 20 ಜನ ಹೋಗಿದ್ದೋ. ಸ್ವಾಮಿ, ನೀವು 14 ತಿಂಗಳಿಂದ ನಾವು ಅವತ್ತು ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ನಮ್ಮ ಕಷ್ಟ ಸುಖ ಏನು ಅಂತ ಕೇಳಲ್ಲ. 95% ನೀರಾವರಿ ಇದೆ, 5% ಬರೀ ಒಣಭೂಮಿ ಇದೆ. 2013 ಪ್ರಕಾರ ಒಣಭೂಮಿ ಮಾತ್ರ ಅಕ್ವೈರ್ ಮಾಡಬೇಕು ಅಂತ ಇರೋದು. ನೀವು ನೋಡಿದ್ರೆ 95% ನೀರಾವರಿ ಅಕ್ವೈರ್ ಮಾಡಬೇಕು ಅಂತ ಹೇಳ್ತಿರಲ್ಲ. ಅಧಿಕಾರಿಗಳ ಮುಖಾಂತರ ನೀವು ಸ್ಪಾಟಿಗೆ ಬನ್ನಿ, ಗ್ರೌಂಡ್ ರಿಪೋರ್ಟ್ ತಗೊಳ್ಳಿ. ನಿಮ್ಗೆ ಅಕ್ವೈರ್ ಆಗಬೇಕು ಅಂತ ಮನಸ್ಸಿದ್ರೆ ಒಂದು ಡಿಸಿಷನ್ ತಗೊಳ್ಳೋಣ, ಏನು ಅಂತ ಹೇಳೇನೆ ಅನ್ನೋದಕ್ಕೆ ಆಯಿತು ಅಂದರು. ತಿರ್ಗಾ ಮೊನ್ನೆ 3 ದಿನದಲ್ಲಿ ಕೆಲಸಕ್ಕೆ ಬಾರನ ಬೇನಾಮಿಗಳನ್ನ ಕರ್ಕೊಬಂದು ನಿನ್ನೆ ಪ್ರೆಸ್ ಮೀಟ್ ಮಾಡವ್ರೆ, ಎಲ್ಲ ಅಕ್ವೈರ್ ಮಾಡವ್ರೆ. ಇದೇ ಹಾಲಿ MLA ನಿನ್ನೆ ಏನಂತ ಹೇಳವ್ರೆ, ಬರೀ 20%ನವರು ಅಕ್ವೈರ್ ಆಗಲಿ ಅಂತಾರೆ. ಯಾರೋ ಕೆಲವು ಜನ ಎಲ್ಲ ಅಕ್ವೈರ್ ಬೇಡ ಅಂತ ಹೇಳ್ತಾರೆ, ಅವಕ್ಕೆಲ್ಲ ಪರ ವಿರೋಧ ಇದ್ದೇ ಇರ್ತಾರೆ ಅಂತ ಹೇಳ್ತಾರೆ. ಸನ್ಗೇಡಿ ಮಿಸ್ಟರ್ ಬಾಲಕೃಷ್ಣರವರು, ಇದು ಅವ್ರ ಹತ್ರ ಎಲ್ಲ ಇದು ದೌರ್ಜನ್ಯ ಜನಗಳನ್ನ ದಾರಿ ತಪ್ಪಿಸ್ತವ್ರೆ. ಡಿ.ಕೆ. ಶಿವಕುಮಾರ್ ಹೇಳ್ತಾರೆ, ಅಲ್ಲಿ ಪ್ರತಿಭಟನೆ ಮಾಡೋರು 80 ಭಾಗ ರೈತರಲ್ಲ ಅಂತ ಹೇಳ್ತಾರೆ. 80 ಭಾಗ ನನಗೆ 13 ಕೊಟ್ಟವ್ರೆ ಭೂಸ್ವಾಧೀನಕ್ಕೆ ಅಂತ ಹೇಳ್ತಾರೆ. ಅವ್ರು ಯಾರು ಸ್ವಾಮಿ? ಯಾವ ರೈತರು ಅವರು? ಎಲ್ಲಿಂದ ಕರ್ಕೊಬಂದ್ರು ಆ ರೈತರನ್ನ? ಇಲ್ಲಿ 80 ಭಾಗ ರೈತರೇ ಅಲ್ಲ ಅಂತ ಹೇಳ್ತಾರೆ. ಆ 80 ಭಾಗ ಅನುಮೋದನೆ ಕೊಟ್ಟವ್ರೆ ಅಂತಾರೆ. ಅವ್ರು ಯಾವ ರೈತರು? ಇಲ್ಲಿ ಬಂದು ನೋಡಲಿ. ಇವಾಗ ಹೇಳ್ತಾರೆ ಇದು ಬಂಜರು ಭೂಮಿ ಅಂತೆ. ಸ್ವಾಮಿ, ಮಲೆನಾಡು ಇದ್ದಂಗಿದೆ. 6 ಲಕ್ಷ ತೆಂಗು, 4 ಲಕ್ಷ ಅಡಿಕೆ, ಮಾವು, ಸೀಬೆ, ಸಪೋಟ, 60,000 ಹಸುಗಳು, 6 ಲಕ್ಷ ತಿಂಗಳಿಗೆ ಹಾಲು ಹೋಯ್ತಾ ಇದೆ. ಎಲ್ಲ ಮಹಿಳೆಯರು ಹಾಲು ಕರ್ಕೊಂಡು ಜೀವನ ಮಾಡ್ತಾವ್ರೆ. ಇಲ್ಲಿರೋರು ಯಾರೋ ಬೇನಾಮಿಗಳು, ಅವ್ರ ಜೊತೆಲಿರೋ ಜಗಳಗಳು ಒಂದು 4-5 ಜನ ಸೇರಿಕೊಂಡು ಹೇಳ್ತಾರೆ. ಅವರು 10 ಎಕರೆ, 15 ಎಕರೆ, 20 ಎಕರೆ ಇರೋರು ಇಲ್ಲಿ 5 ಕುಂಟೆ, 10 ಕುಂಟೆ, 20 ಕುಂಟೆ, 25 ಕುಂಟೆಲು ಜೀವನ ಮಾಡೋ ಅಂಥವ್ರು ಅವ್ರೆ. ಜಮೀನು ಇಲ್ದವ್ರು ಬೇರೆಯವ್ರನ್ನೆಲ್ಲ ಹುಲ್ಲಾಕೊಂಡು ಜೀವನ ಮಾಡೋ ಅಂಥವ್ರು. ಇವ್ರನ್ನೆಲ್ಲ ಒಕ್ಲೆಬ್ಬಿಸ್ಬಿಟ್ರೆ, ರೈತರು ಸಂಹಾರ ಮಾಡಿಬಿಟ್ರೆ, ರೈತರು ಮಕ್ಕಳನ್ನ ಇಲ್ದಂಗೆ ಸರ್ವನಾಶ ಮಾಡಿಬಿಟ್ರೆ ಮುಂದಿನ ಪೀಳಿಗೆ ಏನು ಗತಿ ಸ್ವಾಮಿ ಇವರು? ಇವತ್ತು ನಾವು ಕುಮಾರಸ್ವಾಮಿ ಅವರು ಮಾಡಿದ್ದನ್ನೇ ಮುಂದುವರಿಸ್ತಾ ಇದ್ದೀವಿ, ಕುಮಾರಸ್ವಾಮಿ ಅವರು ಮಾಡಿರೋ ಪ್ಲಾನ್ ಇದು ಅಂತ ಹೇಳ್ತಾರೆ. ಹೌದು, ಈಗ ಕುಮಾರಸ್ವಾಮಿ ಅವರು ಅವತ್ತೇ ಅಭಿವೃದ್ಧಿ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಯೋಜನೆನ ತಗೊಂಡ್ಬಂದಿದ್ರು. ಇದನ್ನ ಬೇಡ ಅಂತ ಅವತ್ತು ವಿರೋಧಿಸದಂಥವರು ಡಿ.ಕೆ. ಶಿವಕುಮಾರ್ ಮತ್ತು ಅವರ ಹಿಂಬಾಲಕರು ಇಲ್ಲಿ
ಅವತ್ತು ಇದೇ ಕಾಂಗ್ರೆಸ್ ಸರ್ಕಾರ ವಿರೋಧವಾಗಿ ಅವ್ರನ್ನ ವಿರೋಧಿಸಿದ್ರು. ಇವತ್ತು ಅವರೇ ಈ ಭೂಮಿಗಳನ್ನ ಕಿತ್ಕೊಳಕ್ಕೆ ಹೊರಟವ್ರೆ. ಇದು ಸರಿಯಲ್ಲ ಅಂತ ಅನ್ನಿಸ್ತಿದೆ. ಮತ್ತೆ ಡಿ ಕೆ ಶಿವಕುಮಾರ್ ಏನು ಹೇಳ್ತಾರೆ ಅಂದರೆ, ಯಾವಾಗಾದರೂ ರೈತರನ್ನ ಕರೀಲಿ ಅಥವಾ ಅವರೇ ಮಾಧ್ಯಮಗಳ ಮುಖಾಂತರ ಮಾತಾಡುವಾಗ ಪ್ರತಿಯೊಂದು ದಿವಸನೂ ನೀವು ಬೇಕಾದರೆ ನೋಡಿ, ಒಂದೊಂದು ದಿವಸ ಒಂದೊಂದು ಥರ ಹೇಳಿಕೆ ಕೊಟ್ಟವ್ರೆ. ಒಂದು ದಿವಸನೂ ಕರೆಕ್ಟಾಗಿ ನಿಖರವಾಗಿ ಹೇಳಿಕೆ ಕೊಟ್ಟಿಲ್ಲ. ಒಂದೊಂದು ದಿವಸ ಒಂದೊಂದು ಥರ ಹೇಳಿಕೆ ಕೊಡ್ತಾರೆ. ಅವರು ಬುದ್ಧಿ ಭ್ರಮಣೆ ಥರ ಹೇಳ್ತಾರೆ ಅಂತಲೇ ನಮ್ಗನ್ನಿಸ್ತಿದೆ. ನಾವು ರೈತ ಇಲ್ಲಿರೋರೆಲ್ಲ ನಮ್ಮ ರೈತರು, ನಮಗೆ ಅವರೆಲ್ಲರೂ ಕೂಡ ಅವ್ರನ್ನ ಮನವೊಲಿಸ್ತೀನಿ, ಕೆಲಸ ಮಾಡ್ತೀವಿ, ಮಾಡ್ತೀವಿ ಅಂತ ಹೇಳ್ತಾರೆ. ಇಲ್ಲ, ಯಾವುದೇ ಕಾರಣಕ್ಕೂ ನಮ್ಮ ರೈತರು ಒಪ್ಪೋದಿಲ್ಲ. ಜೊತೆಗೆ 90% ಇಲ್ಲಿ ಏನು ರೈತರುಗಳು ಇದ್ದೀವಿ, ವ್ಯವಸಾಯ ಮಾಡಿ ಸ್ವಾವಲಂಬಿ ಜೀವನ ಸಾಕ್ತಾ ಇದ್ದೀವಿ. ಅಲ್ಲಿ ಹೋಗಿದ್ದಂಥವ್ರು ಪರಾವಲಂಬಿ ಅಂತವರು ಅವ್ರ ಹಿಂದೆಗಡೆ ಹೋಗಿ ಆಗಲಿ ಅನ್ಬೋದು. ಇಲ್ಲಿ ನಾವು ಸ್ವಾವಲಂಬಿಗಳು, ನಾವೇ ಸ್ವಂತ ದುಡಿದು ನಾವು ಜನಕ್ಕೆ ಆಹಾರ ಒದಗಿಸ್ತೀವಿ. ಅದರಿಂದ ಈ ಏನು ಭೂ ಸ್ವಾಧೀನ ಆಗುತ್ತೆ ಅದನ್ನು ವಿರೋಧಿಸ್ತೀವಿ. ಸರ್, ನಾವು ಮೊನ್ನೆ ಡಿ ಕೆ ಶಿವಕುಮಾರ್ ಅವರ ಕಚೇರಿಗೆ ಹೋಗಿದ್ವಿ. ಅಲ್ಲಿ ನಾನು ಅವ್ರ ಎದುರಿಗೆ ಹೇಳಿದೆ, ಸರ್, ಅವ್ರ ಇಡೀ ಮಾತು ಪೂರ್ತಿ ಅವ್ರಿಗೆ ಪ್ರತಿಷ್ಠಿತರಾಗಿದೆ. ಯಾಕಂದರೆ ಅವರು ದಳದವ್ರ ಮೇಲೆ ನಿಮಗೆ ದಳದ ಮೇಲೆ ಕೋಪ ಇದ್ರೆ ನಮಗೆ ಬೇಕು, ಅದಕ್ಕೆ ನಮ್ಗೆ ಸಂಬಂಧ. ಇಲ್ಲಿ ಕೂತಿರೋ ಅಂಥವ್ರು ರೈತರು. ನಾವು ರೈತರಿಲ್ಲಿ ನಾವು ನಿಮ್ಗೆ ಏನು ಹೇಳ್ತಿದ್ವಿ ಸ್ವಾಮಿ, ನಮ್ಗೆ ಇಲ್ಲಿ 5 ಕುಂಟೆ 10 ಕುಂಟೆ ಇರೋರು, ಈಗ ನೀವು ಏನೋ ಪ್ರಾಜೆಕ್ಟ್ ಮಾಡಿದ್ದೀರಾ, ನಾವು ಯೋಜನೆ ಬಗ್ಗೆ ನಾವು ಕೇಳ್ತಾ ಇಲ್ಲ. ನಾವು ಕೇಳಿದ್ರಲ್ಲಿ ನೀವು 1 ಎಕರೆಗೆ ಎಷ್ಟು ಕೊಡ್ತಿರಲ್ಲ, ಏನೋ ಎಕರೆ ಗಟ್ಟಲೆ ಇರೋರು ಬದುಕೊಂತಾರೆ. ಆದರೆ 5 ಕುಂಟೆ ಇರೋ ರೈತ ಏನು ಮಾಡ್ತಾನೆ, 5 ಕುಂಟೆ 10 ಕುಂಟೆ ಇರೋರೇ ಜಾಸ್ತಿ ಇಲ್ಲಿರೋದು. 5 ಕುಂಟೆ 10 ಕುಂಟೆ ಇರೋ ರೈತ ಅವನು ಭೂಮಿ ತೊಳಕ್ಕೆ ಎಷ್ಟು ವರ್ಷ ಕಾಯ್ತಾನೆ, ಅವನ ಜೀವನ ಏನು ಮಾಡ್ತಾನೆ. ಅವನು ಈಗಾಗಲೇ ಇಲ್ಲಿ ಈ ಒಂದು ಜಾಗದಲ್ಲಿ 10 ಕುಂಟೆಯಲ್ಲಿ ಅವನು ನಿಮಗೆ ಇಲ್ಲಿ ಜಮೀನು ತಗೊಂಡು ಬೇರೆ ಕಡೆ ಪರ್ಯಾಯವಾಗಿ ಜಾಗ ಕೊಡ್ತೀವಿ, ಫಲವತ್ತಾಗಿರೋಂಥದ್ದು ಕೊಡ್ತೀವಿ ಅಂತ ಹೇಳ್ತಾರೆ. ಅದು ಅಲ್ಲ, ಪರ್ಯಾಯ ಜಾಗ ಅವ್ರು ಕೊಡೋಕ್ಕಾಗಲ್ಲ ಬಿಡಿ. ಅದನ್ನ ನಮಗೆ ಅವ್ರ ಆಶ್ವಾಸನೆ ಕೊಡಲೇ ಇಲ್ಲ ಅವರು. ನಾವು ಅವ್ರನ್ನ ಕೇಳಿದ್ವಿ, ನಾವು ಸ್ವಾಮಿ ಈ ಥರ 5 ಕುಂಟೆ 10 ಕುಂಟೆ ಇರೋರು ದುಡ್ಡು ತೊಗೊಂಡ್ರೆ ಹಾಳಾಗಲ್ವಾ, ನಾಶ ಆಗ್ಬಿಡ್ತಾರೆ ಅವರು. ಹೆಂಗೋ ಇವತ್ತು ನಿಮ್ದಾಗಿ ಅವರು ಹಸು ಕಟ್ಕೊಂಡು ರೇಷ್ಮೆ ಸಾಕೊಂಡು ನಿಮ್ದಾಗಿದ್ದಾರೆ. ಅವರು ತಿಂಗಳ 30,000 40,000 ಸಂಪಾದನೆ ಮಾಡ್ಕೊಂಡು ಹೋಗ್ತಿದ್ದಾರೆ. ಅವ್ರ ಜೀವನ ಏನಾಗತ್ತೆ ಸ್ವಾಮಿ ಅಂತ ಕೇಳಿದಕ್ಕೆ ಅವ್ರ ಹತ್ರ ಉತ್ತರನೇ ಇಲ್ಲ. ಡಿ ಕೆ ಶಿವಕುಮಾರ್ ಸಾಹೇಬರು ಉತ್ತರ ಕೊಡೋಕ್ಕಾಗಿಲ್ಲ. ಅವ್ರ ಕೈಲಿ ಸೈಲೆಂಟ್ ಆಗ್ಬಿಟ್ರು. ಸರ್, ಈ ಭಾಗದ ಶಾಸಕರು ಇಡೀ ರೈತ ಮಹಿಳೆಯರು ಮತ್ತೆ ಇಲ್ಲಿನ ರೈತರುಗಳೆಲ್ಲ GDPಗೆ ಹೋಗಿ ಬಾಲಕೃಷ್ಣ ಅವ್ರು ಕರೆದಿದ್ರು. ಅವಾಗೆಲ್ಲ ಬೇಡ ಅಂತ ಹೇಳಿದ್ದು. ಅವತ್ತಿಂದ ಕಾಣದೆ ಹೋದವ್ರು ಬಾಲಕೃಷ್ಣ ಅವರು ನಮ್ಮ ರೈತರನ್ನ ಬರೋಳಿದ್ರು. ಬರೀ 5 ಜನ ಬರೋಳಿದ್ರು. ಅವ್ರ ಕಡೆ ಮೊನ್ನೆ ಮಾತಾಡಿದ್ರಲ್ಲ ಡಿ ಕೆ ಶಿವಕುಮಾರ್, ಅಲ್ಲಿಗೆ ಮಾತ್ರ ಬಾಲಕೃಷ್ಣ ಹೋಗೋಕೆ ಕಣ್ಣು ಬಾಯಿ ತಿಕ್ಕಾ ಬಾಯಿ ಎಲ್ಲ ಬಂದ್ಬಿಡ್ತು. ಇವಾಗ ರೈತರು 70% ಅಂತ ಒಪ್ಪವ್ರೆ ಅಂತ ಬಾಲಕೃಷ್ಣ ಭಾರಿ ಹೃದಯದಿಂದ ಹೇಳ್ಕೊಂಡವ್ರೆ. ಅವ್ನಿಗೇನ ಮಾನ ಮರ್ಯಾದೆ ಇದೆ ಸರ್? ಅವ್ನಿಗೆ ಇಲ್ಲಿಗೆ ಬಂದು ಒಂದಿನ ಅವ್ನ ಕೃತಜ್ಞತೆಗೆ ಶಾಸಕ ಹಾಕಿದ್ದೀನಿ, ನಾವೆಲ್ಲ ಓಟ್ ಹಾಕವ್ರೆ, ಅವ್ರ ಋಣ ತೀರಿಸ್ಬೇಕು ಅಂತ